ಆತ್ಮೀಯ ಸ್ಪರ್ಧಾರ್ಥಿಗಳೇ, ತಮಗೆಲ್ಲರಿಗೂ ಮತ್ತೊಮ್ಮೆ ಮಾಸ್ ಸ್ಟಡಿ ಅಕಾಡೆಮಿ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ ಹಾಗೂ ಸ್ಪರ್ಧಾರ್ಥಿಗಳೇ, ಈ ಒಂದು ವಿಡಿಯೋದಲ್ಲಿ ಪೊಲೀಸ್ ಕಾನ್ಸ್ಟೇಬಲ್ ಹಾಗೂ ಇತರ ಎಕ್ಸಾಮ್ಸ್ಗಳಿಗೆ ಸಂಬಂಧಪಟ್ಟಂತೆ ನಾವು ಸಾಮಾನ್ಯ ಜ್ಞಾನದ ಒಂದು ಪ್ರಮುಖ ಮಾದರಿ ಪ್ರಶ್ನೋತ್ತರಗಳನ್ನು ಈ ಒಂದು ವಿಡಿಯೋದಲ್ಲಿ ಡಿಸ್ಕಷನ್ ಮಾಡ್ತಾ ಹೋಗೋಣ. ಸ್ನೇಹಿತರೆ, ಸಾಕಷ್ಟು ಜನ ಈಗಾಗಲೇ ಆಗಸ್ಟ್ 2, 2026ರಲ್ಲಿ ನಡೆಯುವಂಥ ಒಂದು ಕಾನ್ಸ್ಟೇಬಲ್ ಎಕ್ಸಾಮ್ಗೆ ತಾವೆಲ್ಲ ರೆಡಿ ಆಗ್ತಾಯಿದ್ರಿ. ಸೊ ಹಾಗಾಗಿ ಈ ಒಂದು ಪರೀಕ್ಷೆಗೆ ನಿಮಗೆ ತುಂಬ ಹೆಲ್ಪ್ ಆಗ್ಬೋದು ಈ ಒಂದು ವಿಡಿಯೋ. ನಿಮಗೆ ಇದೇ ಥರ ಇನ್ನೂ ಹೆಚ್ಚಿನ ರೀತಿಯ ವೀಡಿಯೋಸ್ಗಳು ಬೇಕಾದಲ್ಲಿ ನಮ್ಮ ಮಾಸ್ ಸ್ಟಡಿ ಅಕಾಡೆಮಿ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸ್ನೇಹಿತರೆ. ಹಾಗಾದರೆ ಬನ್ನಿ ಶುರು ಮಾಡೋಣ. ಕರ್ನಾಟಕದಲ್ಲಿ ಯಾವ ವಿಧದ ಮಣ್ಣು ಹೆಚ್ಚು ಪ್ರದೇಶವನ್ನು ಹೊಂದಿದೆ? ಕೆಂಪು ಮಣ್ಣು, ಮರಳು ಮಿಶ್ರಿತ ಮಣ್ಣು, ಮೆಕ್ಕಲು ಮಣ್ಣು, ಕಪ್ಪು ಮಣ್ಣು ಅಂತ ಇದೆ. ಇದಕ್ಕೆ ಕರ್ನಾಟಕದಲ್ಲಿ ಕೆಂಪು ಮಣ್ಣು ಹೆಚ್ಚು ಪ್ರದೇಶವನ್ನು ಹೊಂದಿರುವಂಥದ್ದು. ಆಪ್ಷನ್ ಎ ಸರಿಯಾದ ಉತ್ತರ ಆಗ್ತದೆ. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್, ಕೆಂಪು ಮಣ್ಣು. ನೆಕ್ಸ್ಟ್ ಒನ್ ನೋಡಿ. ಕರ್ನಾಟಕದಲ್ಲಿ ನಡೆದ ಪ್ರಪ್ರಥಮ ದಂಗೆ ಯಾವುದು? ಕಿತ್ತೂರು ದಂಗೆ, ನರಗುಂದದ ದಂಗೆ, ಬೀದನೂರು ದಂಗೆ, ಹಲಗಲಿ ಬೇಡರ ದಂಗೆ ಅಂತ ಇದೆ. ಕರ್ನಾಟಕದಲ್ಲಿ ನಡೆದ ಪ್ರಪ್ರಥಮ ದಂಗೆ ಅಂತ ಬಂದಾಗ ಬೀದನೂರು ದಂಗೆ. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಸ್ನೇಹಿತರೆ. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್, ಬೀದನೂರು ದಂಗೆ. ನೆಕ್ಸ್ಟ್ ಒನ್ ನೋಡಿ. ಕೆಳಗಿನವುಗಳಲ್ಲಿ ಯಾವುದು ಭೌತ ಬದಲಾವಣೆ ಆಗಿದೆ? ಹಣ್ಣುಗಳನ್ನು ಮಾಗುವುದು, ವಿದ್ಯುತ್ ದೀಪ ಬೆಳಗುವುದು, ಪಟಾಕಿ ಸಿಡಿಯುವುದು, ಇಂಧನಗಳ ದಹನ. ವಿದ್ಯುತ್ ದೀಪ ಬೆಳಗುವುದು ಇದು ಒಂದು ಭೌತ ಬದಲಾವಣೆ ಆಗಿದೆ. ವಿದ್ಯುತ್ ದೀಪ ಬೆಳಗುವುದು. ನೆಕ್ಸ್ಟ್ ಒನ್ ನೋಡಿ. ರಾಷ್ಟ್ರೀಯ ಪೊಲೀಸ್ ಅಕಾಡೆಮಿ ಇರುವುದು ಡೆಹ್ರಾಡೂನ್ನಲ್ಲಿ, ಹೈದರಾಬಾದ್, ಕರ್ನಾಟಕ, ಮಹಾರಾಷ್ಟ್ರ ಅಂತ ಇದೆ. ರಾಷ್ಟ್ರೀಯ ಪೊಲೀಸ್ ಅಕಾಡೆಮಿ ಹೈದರಾಬಾದಲ್ಲಿ ಇದೆ. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್, ಹೈದರಾಬಾದ್ನಲ್ಲಿ ಇರುವಂಥದ್ದು. ಹಾಗೆ ಸ್ನೇಹಿತರೆ, ಯಾರೆಲ್ಲ ಈ ಒಂದು ವಿಡಿಯೋನ ನೋಡ್ತಾ ಇದ್ದಾರೆ ಎಲ್ಲರೂ ಒಂದು ಲೈಕನ್ನು ಕೊಡಿ. ಹಾಗೆ ನಿಮ್ಮ ಸ್ನೇಹಿತರಿಗೂ ಸಹ ಈ ವಿಡಿಯೋಸನ್ನು ಶೇರ್ ಮಾಡಿ. ನೆಕ್ಸ್ಟ್ ಒನ್ ನೋಡಿ. ಬ್ರಹ್ಮಗಿರಿ ವನ್ಯಜೀವಿ ಧಾಮ ಇರುವ ರಾಜ್ಯ ಯಾವುದು? ಮಹಾರಾಷ್ಟ್ರ, ಕೇರಳ, ಪಂಜಾಬ್, ಕರ್ನಾಟಕ. ಬ್ರಹ್ಮಗಿರಿ ವನ್ಯಜೀವಿ ಧಾಮವನ್ನು ನಾವು ಕರ್ನಾಟಕದಲ್ಲಿ ಕಾಣಬಹುದಾಗಿದೆ. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಒನ್ ನೋಡಿ. ರಾಷ್ಟ್ರೀಯ ಮಕ್ಕಳ ಹಕ್ಕುಗಳ ಆಯೋಗ ಸ್ಥಾಪನೆ ಎಷ್ಟರಲ್ಲಿ ಆಯಿತು? 2004, ಆಪ್ಷನ್ ಬಿ 2007, ಸಿ 2025, ಡಿ 2010 ಅಂತ ಇದೆ. ರಾಷ್ಟ್ರೀಯ ಮಕ್ಕಳ ಹಕ್ಕುಗಳ ಆಯೋಗವನ್ನು 2007ರಲ್ಲಿ ಸ್ಥಾಪನೆ ಮಾಡಲಾಯಿತು. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಒಬ್ಬ ವ್ಯಕ್ತಿಯು ಎಷ್ಟು ಬಾರಿ ಭಾರತದ ರಾಷ್ಟ್ರಪತಿ ಆಗಬಹುದು? 3 ಬಾರಿ, 5 ಬಾರಿ, ಮಿತಿ ಇಲ್ಲ, 1 ಬಾರಿ ಅಂತ ಇದೆ. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಒನ್ ನೋಡಿ. ನೆಕ್ಸ್ಟ್ ಕ್ವಶನ್. ಜಲಪಾತಗಳ ತವರೂರು ಎಂದು ಯಾವ ಜಿಲ್ಲೆಯನ್ನು ಕರೆಯುತ್ತಾರೆ? ಉತ್ತರ ಕನ್ನಡ ಜಿಲ್ಲೆಯನ್ನು ಜಲಪಾತಗಳ ತವರೂರು ಅಂತ ಕರೆಯುತ್ತಾರೆ. ಹಾಗಾದರೆ ಶಿವಮೊಗ್ಗವನ್ನು ಮಲೆನಾಡ ಹೆಬ್ಬಾಗಿಲು ಎಂದು ಕರೆಯುತ್ತಾರೆ. ಧಾರವಾಡವನ್ನು ವಿದ್ಯಾನಗರಿ ಅಂತೇಳಿ ಕರೀತಾರೆ. ಹಾಗಾದರೆ ಸ್ನೇಹಿತರೆ, ಇದಕ್ಕೆ ರಿಲೇಟೆಡಾಗಿ ಒಂದು ಬೆಳಗಾವಿ ಯಾವುದಕ್ಕೆ ಪ್ರಸಿದ್ಧವಾಗಿದೆ? ಆನ್ಸರನ್ನು ಕಮೆಂಟ್ ಮಾಡಿ ತಿಳಿಸಿ. ಕರ್ನಾಟಕದ ಹೈಕೋರ್ಟ್ ಸ್ಥಾಪನೆಯಾದ ವರ್ಷ 1884, 1848, 1984, 1896 ಅಂತ ಇದೆ. ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಎ 1884ರಲ್ಲಿ ಕರ್ನಾಟಕದ ಹೈಕೋರ್ಟ್ ಸ್ಥಾಪನೆಯಾಯಿತು. ನೆಕ್ಸ್ಟ್ ಒನ್. ಯಾವ ದೇಶವನ್ನು ಬಿಳಿ ಆನೆಗಳ ನಾಡು ಎಂದು ಕರೆಯುತ್ತಾರೆ? ಥೈಲ್ಯಾಂಡ್, ನೇಪಾಳ, ಸಿಂಗಾಪುರ್, ಆಫ್ರಿಕಾ ಅಂತ ಇದೆ. ಥೈಲ್ಯಾಂಡ್ ದೇಶವನ್ನು ಬಿಳಿ ಆನೆಗಳ ನಾಡು ಎಂದು ಕರೆಯುತ್ತಾರೆ. ಥೈಲ್ಯಾಂಡ್ ದೇಶ. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಒನ್. ಸಲೀಂ ಅಲಿ ಸರೋವರ ಇರುವ ರಾಜ್ಯ ಯಾವುದು? ಗೋವಾ, ಜಮ್ಮು ಮತ್ತು ಕಾಶ್ಮೀರ, ಮಹಾರಾಷ್ಟ್ರ, ಉತ್ತರ ಪ್ರದೇಶ ಅಂತ ಇದೆ. ಸಲೀಂ ಅಲಿ ಸರೋವರ ಇರುವಂಥ ರಾಜ್ಯ ಮಹಾರಾಷ್ಟ್ರ. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಭಾರತದ ಮೊದಲ ಜಲ ಮೆಟ್ರೋ ಸಾರಿಗೆ ವ್ಯವಸ್ಥೆ ಎಲ್ಲಿ ಕಂಡುಬರುತ್ತದೆ? ಕೇರಳದ ಕೊಚ್ಚಿ, ಗುಜರಾತ್ನ ಗಾಂಧಿನಗರ, ಮಹಾರಾಷ್ಟ್ರದ ಮುಂಬೈ, ಪಶ್ಚಿಮ ಬಂಗಾಳದ ಕಲ್ಕತ್ತಾ. ಸರಿಯಾದ ಉತ್ತರ ಆಪ್ಷನ್ ಎ ಕೇರಳದ ಕೊಚ್ಚಿ. ನೆಕ್ಸ್ಟ್ ಒನ್ ನೋಡಿ.
ಸಂಗೊಳ್ಳಿ ರಾಯಣ್ಣನನ್ನು ಎಲ್ಲಿ ಗಲ್ಲಿಗೇರಿಸಲಾಯಿತು? ಕಿತ್ತೂರು, ಬೆಳಗಾವಿ, ಸಂಗೊಳ್ಳಿ, ನಂದಗಡ ಅಂತ ಇದೆ. ಸಂಗೊಳ್ಳಿ ರಾಯಣ್ಣನನ್ನು ನಂದಗಡದಲ್ಲಿ ಗಲ್ಲಿಗೇರಿಸಲಾಯಿತು. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಭಾರತದ ಮೊದಲ ಶಕ ರಾಜ್ಯ ಯಾವುದು? ಶಿಮುಖ, ಮೊಘ, ಶೇಖರಿ, ರುದ್ರಮನ್ ಅಂತ ಇದೆ. ಶಿಮುಖ ಅನ್ನೋದು ಸರಿಯಾದ ಉತ್ತರ. ಉಡುಪಿಯಿಂದ ಶಿವಮೊಗ್ಗಕ್ಕೆ ಸಮೀಪಿಸಿರುವ ಘಾಟ್ ಯಾವುದು? ಶಿರ್ಸಿ ಘಾಟ್, ಯಲ್ಲಾಪುರ ಘಾಟ್, ಚಾರ್ಮಾಡಿ ಘಾಟ್ ಮತ್ತು ಆಗುಂಬೆ ಘಾಟ್ ಅನ್ನೋದು ಸರಿಯಾದ ಉತ್ತರ. ಹಾಗೆ ಸ್ನೇಹಿತರೆ, ಯಾರೆಲ್ಲ ಈ ಒಂದು ಕ್ಲಾಸನ್ನು ಕೇಳ್ತಾ ಇದ್ದಾರೆ ಎಲ್ಲರೂ ಈ ಒಂದು ನಮ್ಮ ಒಂದು ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಇದೇ ಥರ ಇನ್ನೂ ಹೆಚ್ಚಿನ ರೀತಿಯ ವೀಡಿಯೋಸ್ಗಳನ್ನು ಮಾಡಲಿಕ್ಕೆ ಪ್ರೋತ್ಸಾಹ ಕೊಡಿ ಅಂತ ಹೇಳ್ತಾ ನೆಕ್ಸ್ಟ್ ಕ್ವಶನ್ ನೋಡಿ. ಯೂಕ್ಯಾರಿಯೋಟ್ ವರ್ಣತಂತುವಿನ ತುದಿಯನ್ನು ಹೀಗೆ ಕರೆಯುವರು? ಸರ್ಕೋಮಿಯರ್, ಟೆಲೋಮಿಯರ್, ಸೆಂಟ್ರೋಮಿಯರ್ ಯಾವುದೂ ಅಲ್ಲ ಅಂತ ಇದೆ. ಟೆಲೋಮಿಯರ್ ಅಂತ ಕರೀತಾರೆ. ಯೂಕ್ಯಾರಿಯೋಟ್ ವರ್ಣತಂತುವಿನ ತುದಿಯನ್ನು ಟೆಲೋಮಿಯರ್ ಎಂದು ಕರೆಯುತ್ತಾರೆ. ಟೆಲೋಮಿಯರ್. ನೆಕ್ಸ್ಟ್ ಒನ್, ಸೌರವ್ಯೂಹದ ಅತಿ ಸುಂದರವಾದ ಗ್ರಹ ಯಾವುದು? ಗುರುಗ್ರಹ, ಶನಿ, ಶುಕ್ರ, ಚಂದ್ರ ಅಂತ ಇದೆ. ಸೌರವ್ಯೂಹದ ಅತಿ ಸುಂದರವಾದ ಗ್ರಹ ಶನಿ ಗ್ರಹ. ದ್ವೈತ ಸಿದ್ಧಾಂತದ ಪ್ರತಿಪಾದಕರು ಯಾರು? ಬಸವಣ್ಣನವರು, ಮಧ್ವಾಚಾರ್ಯರು, ಶಂಕರಾಚಾರ್ಯರು, ರಾಮಾನುಜಾಚಾರ್ಯರು. ದ್ವೈತ ಸಿದ್ಧಾಂತದ ಪ್ರತಿಪಾದಕರು ಮಧ್ವಾಚಾರ್ಯರು. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ನೀಲಕಂಠ ಪಕ್ಷಿ ಇದು ಯಾವ ರಾಜ್ಯದ ರಾಜ್ಯ ಪಕ್ಷಿಯಾಗಿದೆ? ಕರ್ನಾಟಕ ರಾಜ್ಯದ ರಾಜ್ಯ ಪಕ್ಷಿ ಅದು ನೀಲಕಂಠ. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಭಾರತದ ಚಹಾ ಸಂಶೋಧನಾ ಕೇಂದ್ರ ಎಲ್ಲಿದೆ? ಕೊಡಗು, ದೆಹಲಿ, ಚಿಕ್ಕಮಗಳೂರು. ಜೊಹಾರತ್ ಅಂತ ಇದೆ. ಭಾರತದ ಚಹಾ ಸಂಶೋಧನಾ ಕೇಂದ್ರ ಜೊಹಾರತ್ನಲ್ಲಿ ಇರುವಂಥದ್ದು. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. 1942ರಲ್ಲಿ ಕ್ವಿಟ್ ಇಂಡಿಯಾ ಚಳವಳಿ ಆರಂಭವಾದಾಗ ಭಾರತದಲ್ಲಿ ವೈಸರಾಯ್ ಆಗಿದ್ದವರು ಯಾರು ಅಂತ ಇದೆ. ಲಿನ್ ಲಿತ್ ಗೋ. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಲಿನ್ ಲಿತ್ ಗೋ. ನೆಕ್ಸ್ಟ್ ಒನ್, ಕರ್ನಾಟಕ ರಾಜ್ಯದಲ್ಲಿ ಅತಿ ಹೆಚ್ಚು ಶುಂಠಿ ಉತ್ಪಾದಿಸುವ ಜಿಲ್ಲೆ ಯಾವುದು? ಹಾಸನ, ಮೈಸೂರು, ದಕ್ಷಿಣ ಕನ್ನಡ, ಚಿಕ್ಕಮಗಳೂರು ಅಂತ ಇದೆ. ಕರ್ನಾಟಕದ ರಾಜ್ಯದಲ್ಲಿ ಅತಿ ಹೆಚ್ಚು ಶುಂಠಿ ಬೆಳೆಯುವಂಥ ಜಿಲ್ಲೆ ಹಾಸನ ಜಿಲ್ಲೆ. ಗೌತಮ ಬುದ್ಧನು ಮರಣ ಹೊಂದಿದ ಸ್ಥಳ ಸಾರನಾಥ, ರಾಜಗಿರಿ, ಲುಂಬಿನಿವನ, ಕುಶಿನಗರ ಅಂತ ಇದೆ. ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಡಿ, ಕುಶಿನಗರ. ಓಕೆ, ನೆಕ್ಸ್ಟ್ ಒನ್, ಜಗತ್ತಿನಲ್ಲಿಯೇ ಅತಿ ಚಿಕ್ಕ ಜನಿಸಿದ ಸಾಗರ ಯಾವುದು? ಅಂದರೆ ಅತಿ ಚಿಕ್ಕ ಸಾಗರ ಯಾವುದು ಅಂತ ಕೇಳಿದ್ದಾರೆ. ಆರ್ಕ್ಟಿಕ್ ಸಾಗರ. ಭಾರತದ ಮೊದಲ ಕಾನೂನು ಆಯೋಗವನ್ನು ಜಾರಿಗೆ ತಂದವರು ಯಾರು ಅಂತ ಇದೆ. ಲಾರ್ಡ್ ಕ್ಯಾನಿಂಗ್, ಲಾರ್ಡ್ ಮೆಕ್ಯಾಲಿ, ದಿವಾನ್ ರಂಗಾಚಾರ್ಲು, ಲಾರ್ಡ್ ಕಾರ್ನ್ವಾಲಿಸ್ ಅಂತ ಇದೆ. ಭಾರತದ ಮೊದಲ ಕಾನೂನು ಆಯೋಗವನ್ನು ಲಾರ್ಡ್ ಮೆಕ್ಯಾಲಿ ಅವರು ಜಾರಿಗೆ ತಂದರು. ಕೆಳಗಿನ ರಾಜ್ಯಗಳಲ್ಲಿ ಯಾವುದು ಅತಿ ಉದ್ದ ಕರಾವಳಿಯನ್ನು ಹೊಂದಿದೆ? ತಮಿಳುನಾಡು, ಕರ್ನಾಟಕ, ಆಂಧ್ರ ಪ್ರದೇಶ, ಗುಜರಾತ್ ಅಂತ ಇದೆ. ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಡಿ, ಗುಜರಾತ್. ಓಕೆ ಸ್ನೇಹಿತರೆ, ಇಲ್ಲಿಯವರೆಗೆ ಈ ಒಂದು ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ಇದೇ ಥರ ನಿಮಗೆ ಇನ್ನೂ ಹೆಚ್ಚಿನ ರೀತಿಯ ವೀಡಿಯೋಸ್ಗಳು ಬೇಕಾದಲ್ಲಿ ನಮ್ಮ ಮಾಸ್ಟಡಿ ಅಕಾಡೆಮಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮಾಸ್ಟಡಿ ಯೂಟ್ಯೂಬ್ ಚಾನಲ್.